ಬಿಸಿಲಾಗೋಗುತ್ತೆ. ಬಿಸಿಲಾದ್ಮೇಲೆ ಆಮೇಲೆ ಬೇರೆದು ಚಾಕಿ ಸೆಂಟರ್ನ ತೊಳ್ಕೋಬಹುದು. ರೇಷ್ಮೆದ ಹುಳಿನ ಏಕೈಕ ಆಹಾರ ಬಂದ್ಬಿಟ್ಟು ಸೊಪ್ಪು, ರೇಷ್ಮೆ ಸೊಪ್ಪು. ಪರ್ಯಾಯವಾಗಿ ಏನು ಮೇಯಕ್ ಆಗೋದಿಲ್ಲ ರೇಷ್ಮೆನಲ್ಲಿ. ರೇಷ್ಮೆ ಸೊಪ್ಪನ್ನೇ ಕೊಡಬೇಕು, ಬೇರೆ ಏನು ಕೊಡೋಕ್ಕಾಗಲ್ಲ. ನೀವು ಏನಾರು ತಿನ್ಬೋದು, ಬಟ್ ರೇಷ್ಮೆ ಹುಳಿಗೆ ರೇಷ್ಮೆ ಸೊಪ್ಪನ್ನೇ ಕೊಡಬೇಕಾಗಿರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವೆರೈಟಿಗಳಿದ್ದಾವೆ. ನಮ್ಮದು K2 ಅಂತ ಒಂದು ಮೈಸೂರು ತಳಿ ಇತ್ತು. ಅದು K2 ಅಂತ, ಅದು V1 M5 ಅಂತ ಇದ್ದು ಹಳೆ ತಳಿ. ಅದಾದಮೇಲೆ ಇತ್ತೀಚೆಗೆ ಬೇರೆ ದೇಶದಿಂದ ಬಂತು, ಅದು V1 ತಳಿ ಅಂತ ಅಲ್ಲಿದೆ ಈಗಿದೆಯಲ್ಲ. ಅದು ಸ್ಟಾರ್ಟಿಂಗಲ್ಲೆಲ್ಲ ಬೇಸಾಯ ಮಾಡೋಕ್ಕೆ ಏನು ಮಾಡ್ತಾಯಿದ್ರು, 3 ಅಡಿ 3 ಅಡಿ ಮಾಡ್ತಾಯಿದ್ರು ನೇಗ್ಲಲ್ಲಿ ಉಳುಮೆ ಮಾಡೋಕ್ಕೆ ಅಂತ. ನೇಗ್ಲಲ್ಲಿ ಉಳುಮೆ ಮಾಡೋದು, ಸೊಪ್ಪು ಬಿಡಿಸಿ ಹುಳಿಗಳಿಗೆ ಸಾಕ್ತಕ್ಕಂಥದ್ದು. ಕೊನೆಗೆ ಏನಾಯಿತು ಅಂದರೆ, ಲೇಬರ್ ಸಮಸ್ಯೆಯಿಂದ ಇವಾಗ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಕ್ಕಂಥದ್ದು ಈ ಥರಕ್ಕೆ ಬಂದ್ಬಿಟ್ಟಿದ್ದಾರೆ. 6 ಅಡಿ ಚಿಕ್ಕ ಟ್ರ್ಯಾಕ್ಟ್ರು, ಒಂದು ಸ್ಮಾಲ್ ಟ್ರ್ಯಾಕ್ಟರ್ ಇದೆಯಲ್ಲ, ಆ ಸ್ಮಾಲ್ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು. ನಾವು ಈ ಸೊಪ್ಪನ್ನ ನೀವು ಯಾಕೆ ಕೆಳಗಡೆ ಎಲ್ಲ ಬಿಟ್ಬಿಟ್ಟಿದ್ದೀವಿ, ಕಿತ್ಕೋತೀವಿ. ನಾವು ಹುಳು ಸಾಕಾಣಿಕೆ ಮಾಡೋದಿಲ್ಲ ಇಲ್ಲಿ. ನಾವು ರೈತರಿಗೆ ಚಾಕಿ ಸೆಂಟ್ರಿಗೆ ಚಾಕಿನ ಸಾಕಾಣಿಕೆ ಮಾಡಿ, ಸ್ಟಾರ್ಟಿಂಗಲ್ಲೆಲ್ಲ 1 ಜರ್ಗ್ ಕೊಡ್ತಾ ಇದ್ವಿ. ಇತ್ತೀಚೆಗೆ ಬೇಡಿಕೆ ಜಾಸ್ತಿ ಆದಂಗೆಲ್ಲ 2 ಜರ್ಗ್ ಬಂದಿದ್ದೀವಿ. ಕೆಲವು ಕಡೆ ಎಲ್ಲ 3 ಜರ್ಗನ್ನು ಕೊಡ್ತಾವ್ರೆ. ನಮ್ಮಲ್ಲಿ ಅಷ್ಟು ಕೊಡೋಕ್ಕಾಗೋದಿಲ್ಲ. ನಮಗೆ ಇವಾಗ ಒಂದು 20-30 ಬಿಲ್ಡಿಂಗ್ ಇದೆ, ಈ ಥರ ದೊಡ್ಡ ಬಿಲ್ಡಿಂಗ್ ಇದೆ, ಆದರೂ ಸಾಕಾಗಿಲ್ಲ. ನಮ್ಮಲ್ಲಿ 500 - 600 ಜನ ಕೆಲಸಗಾರರಿದ್ದೀವಿ, ನಾವು ಕೂಡ ಸೇರ್ಕೊಂಡು. ಇದಂದ್ರೂ ಒದಗಿಸೋಕ್ಕೆ ಆಗ್ತಾ ಇಲ್ಲ. ಈ ಸಣ್ಣದ ಈ ಥರದಲ್ಲಿ ಪ್ರತಿಯೊಂದನ್ನು ಪಿಕ್ ಮಾಡ್ತೀವಿ, ಬಿಡಿಸೋ ಸಿಸ್ಟಮ್ ಮಾಡ್ತೀವಿ. ನಮ್ಮಲ್ಲಿ ಏನಾಗುತ್ತೆ, ಫಸ್ಟ್ ಮಾರ್ಟ್ಗೆ ಸ್ಟಾರ್ಟಿಂಗಲ್ಲಿ ಒಂದು 2 ಎಲೆ ಕಿತ್ಕೋತೀವಿ. ಮೇಲೆ ಇದೆ ಕುಡಿ, ಅದು 2 ಎಲೆ ಕಿತ್ಕೋತೀವಿ. ಡೇ 1 ಚಾಕಿ ಎಲ್ಲ ತೋರಿಸ್ತಾರೆ ಮೇಲೆ. ಅದು ಡೇ 1ನಲ್ಲಿ 2 - 3 ಎಲೆ ಕಿತ್ಕೋತೀವಿ. ಸೆಕೆಂಡ್ ಡೇಗೆ ಒಂದು 4 - 5 ಎಲೆ ಕಿತ್ಕೋತೀವಿ. ಅದಾದ್ಮೇಲೆ ಒಂದು 5 - 6 ಎಲೆ. 3 ದಿನಕ್ಕೆ 3 ಡೇ ಆದಮೇಲೆ ಅದು ಜ್ವರಕ್ಕೆ ಅಂತ ಹೋಗುತ್ತೆ. ಮೊದಲನೇ ಜ್ವರ ಅಂತ. ಅದಾದ್ಮೇಲೆ 2 ಜ್ವರ ಅಂತ ಹೋಗುತ್ತೆ. ಆವಾಗ ಪೂರ್ತಿ ಕಿತ್ಕೋತೀವಿ. 10 - 12 ಎಲೆ ಅದನ್ನ ಕಿತ್ಕೊಂಡು ಹಾಕ್ತೀವಿ. ರೈತರಿಗೆ 2 ಜ್ವರಕ್ಕೆ ಹೋದ್ಮೇಲೆ ರೈತರ ಮನೆಗೆ ಹೋಗ್ತದೆ. ರೈತರು ಒಂದ್ ಕಡೆಯಿಂದ ಮೊದಲೆಲ್ಲ ಮೋದ್ಗಳಿದ್ದ ಚೀಲಗಳಲ್ಲಿ ಬುಡ್ಸ್ಕೊಬರೋದು, ಸೊಪ್ಪುಗಳನ್ನ ಹಾಕೊಂಡು ಸೊಪ್ಪನ್ನ ಹಾಕಿ ತಟ್ಟೆಗಳಲ್ಲಿ ಹುಳು ಸಾಕಾಣಿಕೆ ಮಾಡ್ತಾ ಇದ್ರು. 5 ಸೊಪ್ಪು ಹಾಕೋರು ರಾತ್ರಿಯಲ್ಲೆಲ್ಲ ಎದ್ಬಿಟ್ಟೆಲ್ಲ ಸಾಕ್ತಾ ಇದ್ರು ಸರ್. ಅವಾಗ ರಾತ್ರಿಯಲ್ಲೇ ಎದ್ಬಿಡೋದು, ಸಾಕೋದು, ರಾತ್ರಿಯಲ್ಲೆಲ್ಲ ಹಾಕೋದು. ಗಂಡ ಹೆಂಡತಿ ಸ್ಕೂಲಿಂದ ಮಕ್ಳು ಬಂದ್ರೆ ಮಕ್ಳನ್ನ ಇಟ್ಕೊಂಡು ತಟ್ಟೆ ಎಳೆದ್ಬಿಟ್ಟು ಹಾಕೋದು. ಈಗ ನ್ಯಾಕ್ ಸೊಪ್ಪು ಹಾಕೋದು ತುಂಬಾ ಒಳ್ಳೇದು. ಕೆಲವರೆಲ್ಲ 2 ಸೊಪ್ಪು ಹಾಕ್ತಾರೆ. ಇದು ರೇಷ್ಮೆಯಲ್ಲಿ ಸಂಬಂಧಪಟ್ಟಂಗೆ ರೈತರಿಗೆ ನಾವು ಸಪ್ಲೈ ಮಾಡ್ತಕ್ಕಂಥದ್ದು. ನಮ್ದು ರೈತರಿಗೆ ನಮ್ಮ ಜಗದೀಶ್ ಸಾಹೇಬ್ರು ಬಂದ್ರು MSc ಸೆರಿಕಲ್ಚರ್ ಮಾಡಿಕೊಂಡು ಇಲಾಖೆನಲ್ಲಿ ಒಂದು ಆಫೀಸರ್